ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಮಗಳನ್ನ ಬಿಟ್ಟು ನೆಕ್ಸ್ಟ್ ಡೇ ಇದು ಬಂದೊಳೆ. ಫಸ್ಟು ಸಂಜೆನೂ ಗಿಡಗಳನ್ನೆಲ್ಲ ನೋಡಿದ್ದೆ, ಆದರೂ ಇನ್ನೊಂದು ಸಲ ಗಿಡಗಳು ನೋಡೋಣ ಅಂತ ನೋಡಿದೆ. ಹಾಗೆಯೇ ಇದ್ರ ಜೊತೆಗೆ ನಾನು ಗಿಡ ಹಾಕಿದ್ದೆ ಅಲ್ವಾ, ಆ ವ್ಲಾಗ್ನು ಕೂಡ ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನಿವತ್ತು ಹೆಚ್ಚಿಗೆ ವ್ಲಾಗ್ಗಳನ್ನ ಮಾಡಿಲ್ಲ. ಏನೋ ಗೊತ್ತಿಲ್ಲ, ಮನೆ ಬಿಟ್ಟು ಹೋದರೆ ಒಂದಿನ ಆಗಲಿ 2 ದಿನ ಆಗಲಿ ಅದು ಎಷ್ಟೋ ವರ್ಷಗಟ್ಟಲೆ ಮನೆ ಬಿಟ್ಟಿದ್ದೀನೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು. ಎಲ್ಲಿ ನೋಡಿದ್ರೂ ಒಂಥರ ಕ್ಲೀನ್ ಇಲ್ಲ ಅನ್ಸೋಕ್ಕೆ ಶುರುವಾಗ್ಬಿಡ್ತು. ಹಾಗೆಯೇ ಶ್ರಾವಣ ಮಾಸ ಬೇರೆ ಇತ್ತಲ್ವಾ, ನಾನು ಬೇರೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇವತ್ತು ಒಂದು ಸ್ವಲ್ಪ ಅಡುಗೆ ಮನೆನಾದರೂ ಅತ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಒಂದಿನ ನಮ್ಮ ಮನೆಯವ್ರಿಗೆ ಬಲೆ ಎಲ್ಲ ಹೊಡ್ಕೊಡಿ ಅಂತ ಹೇಳಿದ್ದೀನಿ. ಹ್ಞೂ ಅಂತ ಹೇಳಿದ್ದಾರೆ. ಅದು ಯಾವಾಗ ಹೊಡ್ಕೊಡ್ತಾರೋ ಏನೋ ಗೊತ್ತಿಲ್ಲ. ಕೆಲಸದವ್ರನ್ನ ಕರ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಯಾಕೋ ಗೊತ್ತಿಲ್ಲ, ಕೆಲಸದವ್ರನ್ನ ಕರ್ಕೊಂಡ್ರೆ ನಾನು ಹೋಗಬೇಕಾಗುತ್ತೆ. ನಂಗೆ ಒಂದಿನ ಇಲ್ಲ 2 ದಿನಕ್ಕೆ ಬಂದು ದಿಢೀರ್ ಅಂತ ಮಾಡಿಬಿಡ್ತಾರೆ. ನನಗೆ ಅಷ್ಟು ಕೆಲಸ ಮಾಡೋಷ್ಟು ನನ್ನ ಹತ್ರ ಶಕ್ತಿನೇ ಇಲ್ಲ. ಬೆಂಗಳೂರಿಂದ ಬಂದಾಗಿಂದ ನಾನು ಒಂದು 2-3 ದಿನ ತುಂಬ ಹುಷಾರಿಲ್ದಂಗೆ ಆಗಿಬಿಡ್ತು. ಕುತ್ತಿಗೆ ಹಿಡ್ಕೊಂಡ್ಬಿಟ್ಟಿತ್ತು ನನಗೆ. ಒಂದು 15 ದಿನ ನಾನು ಕುತ್ತಿಗೆ ಹಿಡ್ಕೊಂಡಿತ್ತಲ್ವ, ನೋವು ಹಾಗೆ ಇತ್ತದು. ಏನು ಮಾಡಿದ್ರೂ ಹೋಗ್ತಾನೆ ಇರಲಿಲ್ಲ. ನಂಗೆ ಸ್ವಲ್ಪ ಮಾತ್ರೆ ಎಲ್ಲ ತಿನ್ನಬೇಕು ಅಂದರೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಮಾತ್ರೆ ಏನೂ ತಿನ್ನಲಿಲ್ಲ. ಹಾಗೆ ನಿಧಾನಕ್ಕೆ ಅದಾಗೆ ಕಮ್ಮಿ ಆಗಲಿ ಅಂತೇಳಿ ಸುಮ್ಮನಾದೆ. ನಾನು ಹೋಗಬೇಕಿದ್ರು ಕೂಡ ಮನೆಯೆಲ್ಲ ಕ್ಲೀನ್ ಮಾಡೇ ಹೋಗಿರ್ತೀನಿ. ಆದರೂ ಬಂದ ಮೇಲೆ ಮತ್ತೆ ಕ್ಲೀನ್ ಮಾಡಬೇಕಲ್ವ. ಈಗ ನೋಡಿ ಮತ್ತೆ ಕ್ಲೀನ್ ಮಾಡ್ತಾಯಿದ್ದೀನಿ, ಅಲ್ಲೆಲ್ಲ ತೆಗೆದುಬಿಟ್ಟು. ಅದೇನೋ ಗೊತ್ತಿಲ್ಲ, ಬಿಟ್ಟು 1 ದಿನ 2 ದಿನ ಬಿಟ್ಟು ಮನೆಗೆ ಬಂದ ಮೇಲೆ ಎಲ್ಲ ಕಡೆ ಒಂಥರ ಅಲ್ಲಿ ಗಲೀಜಿದೆ ಇಲ್ಲಿ ಗಲೀಜಿದೆ ಅನ್ನೋ ಥರ ಆಗುತ್ತೆ. ಇವತ್ತು ಏನಾಯಿತು ಅಂದರೆ, ಕೆಟಲಲ್ಲಿ ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದೆ ನಾನು ಕುಡಿಯೋಕ್ಕೆ ಅಂತ. ಅದು ಯಾಕೋ ಗೊತ್ತಿಲ್ಲ, ಕೆಟಲ್ ಆಫೇ ಆಗಿಲ್ಲ. ಅದು ಕುದಿತಾನೇ ಇತ್ತು. ಅದರಿಂದ ಹೊಗೆ ಇಡೀ ಅಡುಗೆ ಮನೆ ತುಂಬಿಬಿಟ್ಟಿತ್ತು. ಅದು ಯಾಕೆ ಹಂಗಾಯ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಅಲ್ಲೆಲ್ಲ ನೀರು ನಿಂತುಬಿಟ್ಟಿತ್ತು. ಮತ್ತು ಹೆಂಗಿದ್ರೂ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ವಾ, ಅದ್ಲಾಗ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಒರೆಸಿ ಎಲ್ಲ ಮಾಡಿ ಇಟ್ಟೆ. ನಾನು ಬಾಟಲ್ಗಳು ಎಲ್ಲದನ್ನು ತೆಗೆದು ತೊಳೆಯಲ್ಲ. ಯಾಕಂದರೆ ನಾನು 8 ದಿನ 10 ದಿನಕ್ಕೊಂದು ಸಲ ಹಿಂಗೆ ಖಾಲಿ ಆದಾಗ ನಾನು ಎಲ್ಲದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಹೊಸದಾಗಿ ಎಲ್ಲ ಅದನ್ನು ತುಂಬಿ ಇಡೋದ್ರಿಂದ ನಾನು ಒಂದಿನ ಕುತ್ಕೊಂಡು ಎಲ್ಲ ತೊಳೆಯೋದು ಆ ಥರ ಮಾಡೋದಿಲ್ಲ. ಬಾಕ್ಸ್ಗಳೆಲ್ಲ ಕೆಲವೊಬ್ರು ಎಲ್ಲದನ್ನೂ ಒಂದೇ ಸಲ ಹಂಗೆ ನಾನು ಮಾಡಲ್ಲ. ಯಾವಾಗ ಖಾಲಿ ಆಗುತ್ತೋ ಅಥವಾ ನಂಗೆ ಯಾವಾಗ ಏನೋ ಕೆಲಸ ಇರಲ್ವೋ ಆ ಟೈಮಲ್ಲೆಲ್ಲ ನಾನು ಆ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ನನಗೆ ಕ್ಲೀನ್ ಮಾಡೋದು ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಇನ್ನೇನು ಬಲೆ ಗುಡಿಸ್ಕೊಟ್ರೆ ಮನೇನ ಒಂದು ಸಲ ನಾನು ಕ್ಲೀನ್ ಮಾಡ್ಕೊತೀನಿ. ನನಗೆ ಕಿಟಕಿ ಬಾಗಿಲು ಒರೆಸೋದೇ ರಗಳೆ ಆಗೋದು. ಅದು ಏಣಿ ಎಲ್ಲ ಹಾಕ್ಕೊಂಡು ಒರೆಸ್ಬೇಕಲ್ವ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದೊಂದಕ್ಕೆ ಯಾರನ್ನಾರು ಕೆಲಸದವ್ರನ್ನ ಹಿಡಿಯೋಣ ಅಂತ ಇದ್ದೀನಿ. ಮುಂಚೆ ಎಲ್ಲ ಯಾರಾದರೂ ಕೆಲಸದವ್ರನ್ನ ಕರ್ಕೊಂಡು ಇಡೀ 2-3 ದಿನ ಬೆಳಗ್ಗೆಯಿಂದ ಸಂಜೆ ತನಕ ಕ್ಲೀನ್ ಮಾಡ್ತಾಯಿದ್ದೆ. ಇವಾಗ ನಂಗೆ ಅಷ್ಟು ಶಕ್ತಿನೇ ಇಲ್ಲ. ನಂಗೆ ಎಷ್ಟಾಗುತ್ತೋ ಅಷ್ಟು ನಾನು ವಾರಗಟ್ಟಲೆ ಮನೇನ ಕ್ಲೀನ್ ಮಾಡ್ಕೊತೀನಿ. ನಾನೇ ಮಾಡಿಕೊಂಡ್ರೆ ನನಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಹಾಗಾಗಿ ನಾನು ಈಗ ಸ್ವಲ್ಪ ಕೆಲಸದವ್ರನ್ನೆಲ್ಲ ಹಚ್ಕೊಳ್ಳೋ ಸ್ವಲ್ಪ ಕಡಿಮೆನೇ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹಾಗೆ ಟೈಮ್ ಕೂಡ ಆಗಿತ್ತು ಟೀ ಕುಡಿಯೋದಕ್ಕೆ. ಟೀನೂ ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತು ತಿಂಡಿ ಬಂದು ಕಡುಬು ಮಾಡೋಣ ಅಂತ ಇದ್ದೀನಿ. ಅಕ್ಕಿನ ನೆನೆಸಿಟ್ಟಿದ್ದೆ ರಾತ್ರಿ. ಅದನ್ನು ನಾನು ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದೆ. ರವೆ ಏನು ನಾನು ಮಾಡ್ಕೊಂಡಿರಲಿಲ್ಲ, ಇಡ್ಲಿ ರವೆ ಇತ್ತು, ಅದನ್ನೇ ನಾನು ಹಾಕಿಬಿಟ್ಟು ಕಡುಬು ಮಾಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ಹಾಗೆಯೇ ನಿಮ್ಮ ಜೊತೆ ಒಂದಷ್ಟು ವಿಷಯಗಳನ್ನ ಕೂಡ ಶೇರ್ ಮಾಡ್ಕೋಬೇಕಾಗಿತ್ತು. ನಾನು ಒಂಥರ Q&A ಥರ ಮಾಡೋಣ ಅಂತ ಅಂದ್ಕೊಂಡು ನಾನು ವ್ಲಾಗಲ್ಲಿ ಕೂಡ ಹೇಳಿದ್ದೆ. ಆದರೆ ಬೇಡ, ಇದರಲ್ಲೇ ಹೇಳಿಬಿಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹಾಗೆ ನಾನು ಬೆಂಗಳೂರಿಗೆ ಹೋಗಿ ಬಂದಮೇಲೆ ತುಂಬ ಜನ ನನಗೆ ಫೋನ್ ಮಾಡಿ ಕೇಳಿದ್ರು. ಅದು ಏನು ಅನ್ನೋದನ್ನು ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ ಇತ್ತು. ಚಿನ್ನಿ ನೆನ್ನೆನೇ ಕೇಕ್ ಕಟ್ ಮಾಡ್ಸೋಣ ಅಂದ್ಲು. ನನಗೂ ಯಾಕೋ ಹುಷಾರಿಲ್ದಂಗಿತ್ತು. ಮತ್ತು ಅವಳು ಫುಲ್ ಟೆನ್ಷನಲ್ಲಿ ಇದ್ಲು. ಪಾಪ ಬೇಡ ಬಿಡು ಅಂತ ಹೇಳಿದೆ. ಮೊನ್ನೆ ಅವಳು ಫ್ರೆಂಡ್ ಕಟ್ ಮಾಡಿದ್ದನ್ನೇ ನಾವು ತಿಂದ್ವಿ. ಆಮೇಲೆ ತಂಗಿಗೆ ಒಯ್ದು ಕೊಟ್ವಿ. ಚೆನ್ನಾಗಿತ್ತು, ತಿಂದೆ ಅಂತ ಹೇಳಿದ್ಲು ಅವಳು. ಇನ್ನೇ ನಾವೇನು ಯಾವಾಗಲೂ ಕೇಕೆಲ್ಲ ಏನು ಕಟ್ ಮಾಡಿಸಲ್ಲ. ಆದರೆ ಅಂದ್ಕೊಂಡಿದ್ದೆ ನಾನು ಅವರಿಗೆ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋದು ಅಂತ. ನಾನು ನಿಜ ಹೇಳ್ತೀನಿ, ಇವತ್ತು ಹೊರಡೋದಾಗಿತ್ತು ಅಲ್ಲಿಂದ. ಅವಳನ್ನ ಒಂದಿನ ಅವಳು ಆಫೀಸಿಂದ ಬಂದ ಮೇಲೆ ಒಂದಿನ ಉಳಿದ್ಬಿಟ್ಟು ನಾವು ನೆಕ್ಸ್ಟ್ ಡೇ ಹೊರಡೋದು ಅಂತ. ಅಲ್ಲಿ ನಮಗೆ ಇರೋಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ನಿನ್ನೆ ಅವಳು ಆಫೀಸಿಗೆ ಹೋಗ್ತಿದ್ದಂಗೆ ಸುಮ್ಮನೆ ಈ ಕಡೆ ವಾಪಸ್ ಬಂದುಬಿಟ್ವಿ ನಾವು. ಇವತ್ತಿದ್ದರೆ ಕೇಕ್ ಕಟ್ ಮಾಡ್ಸೋಣ ಅಂತ ನಾನು ಅಂದ್ಕೊಂಡಿದ್ವಿ. ಆಮೇಲೆ ನನಗೂ ಹುಷಾರಿರಲಿಲ್ಲಲ್ಲ. ನಂಗೆ ನಿಜ ಹೇಳ್ತೀನಿ, ಕುತ್ತಿಗೆ ಹಿಂಗೆ ತಿರ್ಗೋಕ್ಕೆ ಬರ್ತಾಯಿಲ್ಲ, ಅಷ್ಟು ನೋವಿದೆ. ಜಂಡು ಬಾಂಬ್ ಎಲ್ಲಿದೆ ಅಂತ ರಾತ್ರಿ ಹುಡುಕಿದೆ,
ಸಿಗಲೇ ಇಲ್ಲ. ಆಮೇಲೆ ಹಾಗೆ ಮಲಗಿದೆ. ಯಾರೋ ಪುಣ್ಯಾತ್ಮರು ರಾತ್ರಿ 11:30ಗೆ ಫೋನ್ ಮಾಡಿದ್ದಾರೆ. ನಾನು ಎತ್ತಲಿಲ್ಲ, ಕಟ್ ಮಾಡಿದೆ. ಟ್ರೂ ಕಾಲರಲ್ಲಿ ಏನೋ ಅಂತ ಬಂತು. ಇವ್ರಿಗೆ ಫೋನ್ ಬಂದಿದ್ದು ರಾತ್ರಿ. ಆಮೇಲೆ ಅಂದೆ ನಾನು, ಇವರಿಗೆ ಎಂಥದ್ದು ಎಚ್ಚರನೇ ಇಲ್ಲ ಪಾಪ, ಅಷ್ಟು ದೂರದಿಂದ ಹಂಗೆ ಬಂದಿದ್ದಾರಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಕಾರಲ್ಲಿ ಒಂದು ಅರ್ಧ ಗಂಟೆ ನಿದ್ದೆ ಬರಲಿಲ್ಲ ನನಗೆ. ಸ್ವಲ್ಪ ಹೊತ್ತನಗೆ ಮಲ್ಕೊಂಡೆ. ಅವ್ರು ಏನೂ ಇಲ್ಲಲ್ಲ, ಹಾಗಾಗಿ ಅದೇ ಇವತ್ತು ಸ್ವಲ್ಪ ಪೊಂಗಲ್ ಏನಾದರೂ ಮಾಡೋಣ ಅಂತ. ಅವರೇನು ಸ್ವೀಟ್ ತಿನ್ನಲ್ಲ. ಅದೇ ಸ್ವಲ್ಪ ಪೊಂಗಲ್ ಮಾಡಿ ಚಿತ್ರಾನ್ನ ಮಾಡ್ತೀನೋ ಅಥವಾ ಪುಳಿಯೋಗರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ನಾನು ಅವ್ರ ಬರ್ತ್ಡೇ ಟೈಮಲ್ಲಿ ಹೆಚ್ಚಾಗಿ ನಾವು ಶಿವಮೊಗ್ಗ ಹೋಗ್ತಾಯಿದ್ವಿ, ಇಲ್ಲ ಧರ್ಮಸ್ಥಳ ತುಂಬ ಹೋಗ್ತಾಯಿದ್ವಿ. ಈಗ ಧರ್ಮಸ್ಥಳ ಹೋಗದೆ 2 ಇಯರ್ಸ್ ಆಗಿಬಿಡ್ತು. ನಾನು ಅದೇ ಮೊನ್ನೆ ದೇವ್ರ ಹತ್ರ ಕೇಳ್ತಾ ಇದ್ದೆ, ಯಾಕೆ ಆದಷ್ಟು ಬೇಗ ಬರೋ ಹಾಗೆ ಮಾಡೋದು ದೇವ್ರೆ ಅಂತ ನಾನು ಅದೇ ಕೇಳ್ತಾ ಇದ್ದೆ ಮೊನ್ನೆ. ತುಂಬ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ದೇವರು ಇಲ್ಲದೆ ಹೋಗೋಕ್ಕಾಗಲ್ಲ. ಹಾಗಾಗಿ ನಾವು ಎಷ್ಟೇ ಇವತ್ತು ಹೋಗ್ತೀವಿ ನಾಳೆ ಹೋಗ್ತೀವಿ ಅಂತ ಮನಸ್ಸು ಮಾಡಿದ್ರು ಅದು ಆಗಲ್ಲ. ಹೋಗ್ಬೇಕು, ಚಿನ್ನಿನೂ ಹೋಗಬೇಕು, ಹರಕೆಗಳಿದ್ದಾವೆ. ಚಿನ್ನಿದು ಹರಕೆ ಇದೆ, ಶೈದು SLC ಮುಗಿದ್ರೆ ಚೆನ್ನಾಗಾದರೆ ಅವನದು ಒಂದು ಹರಕೆ ಆಗುತ್ತೆ. ನಾನು ಯಾವಾಗಲೂ ಹರಕೆಗಳನ್ನ ತುಂಬ ಇಟ್ಕೊಳ್ಳಲ್ಲ. ಅದಾದ ತಕ್ಷಣ ಇದು ಮಾಡಿಬಿಡ್ತೀನಿ. ನಂದೊಂದು ಹರಕೆ ಇದೆ, ಚಿನ್ನಿಗೆಲ್ಲಾದರೂ ಆದರೆ ನಾನು ಇದು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೆ. ಚಿನ್ನಿದು ಹರಕೆಗಳಿದ್ದಾವೆ ಒಂದು ಸ್ವಲ್ಪ. ನಾನು ತುಂಬ ಮಾಡ್ಕೊಳ್ಳಲ್ಲ. ನನ್ನ ಶಕ್ತಿ ಮೀರಿದ ಹರಕೆಗಳನ್ನ ನಾನು ಯಾವತ್ತೂ ಮಾಡ್ಕೊಳ್ಳಲ್ಲ. ನನ್ನ ಶಕ್ತಿ ಒಳಗೆ ಏನಿದೆ ಅಷ್ಟು ಮಾತ್ರ. ಆಮೇಲೆ ತೀರಿಸ್ಬೇಕಿದ್ರೆ ಅದು ತಮಗೆ ಕಷ್ಟ ಆಗಬಾರ್ದಲ್ವ. ಹಾಗಾಗಿ ನಾನು ಸಣ್ಣ ಸಣ್ಣ ಹರಕೆಗಳನ್ನೇ ಮಾಡ್ಕೊಳ್ಳೋದು. ಚಿನ್ನಿಗೆ ಇವತ್ತು 9 ಗಂಟೆಯಿಂದ ಅಂತ ನಿನ್ನೆ ರಾತ್ರಿ ಫೋನ್ ಮಾಡಿದ್ಲು. ಅದೇ ನೀನು ಫೋನ್ ಮಾಡಬೇಡ ಅಂತ ಹೇಳ್ತಾಳೆ ನಂಗೆ ಬೆಳಿಗ್ಗೆ. ಯಾಕಂದರೆ ಅವರು ರೂಮಲ್ಲಿರೋರು ಮಲಗಿರ್ತಾರಂತ, ಅವ್ರು ಒಂಚೂರು ಸೌಂಡ್ ಮಾಡಲ್ಲ ಅಂತೆ. ಫೋನ್ ಏನಾದ್ರು ಬಂತಂದ್ರೆ ಪಾಪ ಅವರಿಗೆ ಡಿಸ್ಟರ್ಬ್ ಆಗುತ್ತಲ್ಲ, ಅದಕ್ಕೆ ನೀವು ಮಾಡಬೇಡ ಮಮ್ಮಿ, ನಾನೇ ಮಾಡ್ತೀನಿ ಅಂತ ನಿಧಾನಕ್ಕೆ ಮಾತಾಡ್ತಾಳೆ. ಅವ್ರು ಒಂಚೂರು ಸೌಂಡ್ ಮಾಡಲ್ಲ ಅಂತೆ. ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ, ಖುಷಿ ಆಯಿತು. ಹೇಳಿದ್ರಂತ ಅವರು, ನಾವು ಈ ಕಡೆ ಬಂದ ಮೇಲೆ ನನಗೂ ನಮ್ಮ ಅಪ್ಪ ಅಮ್ಮ ಹಿಂಗೆ ಬಿಟ್ಟು ಹೋಗಿದ್ರು. ನಂಗೆ ಅದೇ ನೆನಪಾಯ್ತು. ನಿಮ್ಮ ಅಪ್ಪ ಅಮ್ಮ ಬಂದು ರೂಮೆಲ್ಲ ಜೋಡಿಸಿ ಕೊಟ್ಟು ಹೋದ್ರಲ್ಲ, ನಂಗೆ ಅದೇ ನೆನಪಾಯ್ತು ಅಂತ ಹೇಳಿದ್ರಂತೆ. ಏನೋ ರೂಮಲ್ಲಿರೋರು ಚೆನ್ನಾಗಿರೋದು ಸಿಕ್ಕಿದ್ರೆ ಒಂಥರ ಖುಷಿ ಅಲ್ಲ. ಅಂದ್ರೆ ಅಂತ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಸೇರಿಕೊಂಡೆ, ನಿಮಗೆ ತುಂಬ ಸ್ಟ್ರೆಸ್ ಆಗುತ್ತೆ ಅಂತ ಅಂದ್ರಂತೆ. ಅಂದರೆ ಓದಬೇಕಲ್ಲ ಅವಳೀಗ. ನನಗೂ ಅದೇ ಆಗ್ತಾ ಇರೋದು. ಚೆನ್ನಾಗೂ ಈ ಸಲ ಇದೊಂದು ಸೆಮ್ ಚೆನ್ನಾಗಿ ಮುಗಿಸ್ಕೊಂಡ್ಬಿಟ್ರೆ, ಚೆನ್ನಾಗಿ ಮಾಡಿದಾಳಲ್ಲ, ಎಲ್ಲದನ್ನೂ ಮಾಡ್ತಾಳೆ ಅವಳು. ನಂಗೆ ಇದಿದೆ ಅಂದರೂ ನಮಗೊಂಥರ ಭಯ ಅಲ್ಲ. ಹಾಗಾಗಿ ಆಫೀಸಿಂದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ನಿನ್ನೆ ಹೇಳಿದ್ರಂತೆ. ನಾವು 4 ಜನ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ಟು 10 ಮೆಂಬರ್ಸ್ನ ತೊಗೊಂಡಿದ್ದಾರಂತೆ. ಅವರು ಬೇರೆ ಕಾಲೇಜ್ಗಳಿಂದನೂ ತೊಗೊಂಡಿದ್ದಾರಂತೆ. ಅವರೆಲ್ಲರೂ ಬಂದ ಮೇಲೆ ಅವರಿಗೆ ಕೆಲಸದ್ದು ಏನು ಅಂತ ಹೇಳ್ತಾರಂತೆ. ಇವತ್ತಿನ ಇರ್ಬೋದೇನೋ ಗೊತ್ತಿಲ್ಲ. ನಿನ್ನೆ ಇವರು ಕಾಲೇಜ್ ಅವ್ರಿಗೆ ಬರೋಕ್ಕೆ ಹೇಳಿದ್ರು ಅನ್ಸುತ್ತೆ, ಮೈಸೂರವರಿಗೆ. ದೂರ ಅಲ್ಲ, ಬಾಕಿಯವರೆಲ್ಲ ಅದೇ ಬೆಂಗಳೂರವರೆಲ್ಲ ಗೊತ್ತಿಲ್ಲ. ಈಗ ಬಂದ ಮೇಲೆ ಗೊತ್ತಾಗಬೇಕು. ಹುಡುಗಿ ಅಂತ ಇರೋದು ಇವಳೊಬ್ಳು, ಮತ್ತು ಇನ್ನೊಂದು ಯಾರೋ ಒಬ್ಬರು ಕಂಡ್ರು ಮಮ್ಮಿ ಅಂತ ಅಂದ್ಲು ಈ ಸಲ. ಆಮೇಲೆ ಇವಳು ಕಾಲೇಜಿಂದನೂ ಒಬ್ಳು ಸೆಲೆಕ್ಟ್ ಆಗಿದ್ದಾಳೆ. ಅವಳು 1 ತಿಂಗಳು ಬಿಟ್ಟು ಸೇರ್ಕೊತಾಳೆ. ಅವಳೆಲ್ಲ ಬೇರೆ ಕಡೆ ಮಾಡ್ತಾ ಇದ್ದಲ್ಲ, ಅದನ್ನು ಬಿಟ್ಟು ಬರಬೇಕಲ್ಲ. ಹಾಗಾಗಿ ಈಗ ಟೀ ಕುಡ್ಕೊತೀವಿ. ಎಷ್ಟು ಗಂಟೆ ಗೊತ್ತಾ? 8:15 ಆಯಿತು. ಮನೆಗೆ ನೋಡಿ ತಲೆ ಹುಚ್ಚಿಡ್ದಂಗೆ ಆಗ್ಬಿಡ್ತು ನನಗೆ. ಎಲ್ಲಿಂದ ಕ್ಲೀನ್ ಮಾಡಲಿ, ಎಲ್ಲಿಂದ ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮನೆಯವರು ಊರಿಗೆ ಹೋದವರು ಬೇಗ ಬಂದಿದ್ದರು. ನಾನು ಕಡುಬನ್ನ ಬೇಯೋಕ್ಕಿಟ್ಟೇ ಇರಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಬಂದ ಮೇಲೆ ಕಡುಬನ್ನ ಬೇಯೋದಕ್ಕಿಟ್ಟೆ. ನಾನು ಒಂದು ಸ್ವಲ್ಪ ಇದಿತ್ತು, ಕೆಸುವಿನ ಗೆಡ್ಡೆ ಇತ್ತು, ಅದರದ್ದು ಬಜ್ಜಿ ಮಾಡಿದೆ. ನಾನು ಇವತ್ತು ಯಾವುದೇ ರೀತಿಯಾಗಿರೋ ರೆಸಿಪಿ ವಿಡಿಯೋಗಳನ್ನ ಮಾಡ್ಕೊಂಡಿಲ್ಲ. ಅಡುಗೆ ಮನೆನ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಅದಕ್ಕೇ ಮತ್ತು ನಾನು ಟೈಮು ನೋಡಿಲ್ಲ, ಮತ್ತು ನಮ್ಮನೆಯವರು ಬೇಗ ಕೂಡ ಬಂದಿದ್ದಾರೆ. ಹಾಗಾಯಿತು. ತುಂಬ ಜನ ನಾನು ಬೆಂಗಳೂರಿಗೆ ಅಂದರೆ ಮಗಳನ್ನ ಬಿಟ್ಟು ಬಂದ ಮೇಲೆ ಫೋನ್ ಮಾಡಿದರು ನನಗೆ. ಆಮೇಲೆ ತುಂಬ ಜನ ಮೆಸೇಜಲ್ಲಿ ಅಂದರೆ ಕಮೆಂಟ್ಸಲ್ಲಿ ಕೂಡ ಹಾಕಿದ್ರು, ಅಯ್ಯೋ ಕೃಪಾ ನಾವು ಸಿಗ್ತಾಯಿದ್ವಿ, ನಾವು ಹೆಲ್ಪ್ ಮಾಡ್ತಾಯಿದ್ವಿ ಅಂತೆಲ್ಲ ಹೇಳ್ತಾಯಿದ್ರು. ಒಂದು 2-3 ಜನ ಅಂತೂ ಪಾಪ 4 ಜನ ಅನಿಸುತ್ತೆ ಫೋನ್ ಮಾಡಿ ನಮ್ಮನ್ನ ವಿಚಾರಿಸ್ಕೊಂಡ್ರು. ವಾಣಿ ಅಂತ ಒಬ್ಬರು, ಆಮೇಲೆ ಲತಾ ಅಂತ ಹೇಳಿ. ನಾನು ಅವರ ಬೋಟಿಕ್ನ ನಾನೊಂದು ಸಲ ಇದನ್ನು ಮಾಡಿದ್ದೆ, ಅಂದರೆ ನನಗೆ ಒಂದಷ್ಟು ಡ್ರೆಸ್ಗಳೆಲ್ಲ ಕಳಿಸಿದ್ರಲ್ವ, ಅವರು ಕೂಡ ಫೋನ್ ಮಾಡಿದರು. ಆಮೇಲೆ ಭಾರತೀಯವರು ಫೋನ್ ಮಾಡಿದರು. ಎಲ್ಲರೂ ತುಂಬಾ ಖುಷಿಪಟ್ಟರು. ನಂಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಮನೆಗೆ ಬನ್ನಿ, ನೆಕ್ಸ್ಟ್ ಸಲ ಬಂದಾಗ ಬನ್ನಿ ಅಂತ. ಭಾರತೀಯವರು ಮೈಸೂರವ್ರವರು. ಚಿನ್ನಿ ಒಂದು ಸಲ ಅವ್ರ ಮನೆಗೆ ಹೋಗಿದ್ಲು. ಅವರಂತೂ ತುಂಬಾ ಖುಷಿಪಟ್ಟರು. ಅಯ್ಯೋ ಕೃಪಾ ಬರದೆ ಹಾಗೆ ಹೋಗಿದ್ದೀರಲ್ಲ ಅಂತ ಹೇಳಿದ್ರು. ಇಲ್ಲ, ಆ ಚಿನ್ನಿಗೆ ಕಾಲೇಜಲ್ಲಿ ಕೂಡ ಕೆಲಸ ಇತ್ತು, ಮತ್ತು ನಾವು ಬೆಂಗಳೂರಿಗೆ ಹೋದ್ಮೇಲೆ PG ಹುಡ್ಕೋದು ಅದೆಲ್ಲ ಇತ್ತು ಅಂತ ಹೇಳಿದೆ.
ಎಲ್ಲರೂ ಅಷ್ಟೇ ಪಾಪ ನಾವು ಹೆಲ್ಪ್ ಮಾಡ್ತೀವಿ ಅಂದಾಗ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು. ಹಾಗೆಯೇ ಯಾರಿಗೆ ನೆನಪಿತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮನೆಯವ್ರ ಬರ್ತಡೇ ಪಾಪ ನನಗೆ ಕಮೆಂಟಲ್ಲಿ ಕೂಡ ಒಬ್ಬರು ಹಾಕಿದ್ರು, ಇವರಿಗೆ ಬರ್ತಡೇ ವಿಶ್ ಕೂಡ ಮಾಡಿದರು. ನಾವು ಅದೇ ಅವತ್ತು 4ನೇ ತಾರೀಕೆ ಬರೋದು ಅಂತ ಆಗಿತ್ತು. ನಮಗಲ್ಲಿ ಇರೋಕ್ಕೆ ಆಗಲಿಲ್ಲ, ಹಾಗಾಗಿ ನಾವು ಹಿಂದಿನ ದಿನವೇ ಹೊರಟುಬಿಟ್ವಿ ಅಲ್ಲಿಂದ. ಇವತ್ತು ಎಲ್ಲಾದರೂ ಹೋಗೋಣ ಅಂತಲೂ ಅಂದ್ಕೊಂಡ್ವಿ, ಆದರೆ ನನ್ನ ಹತ್ರ ಆ ಶಕ್ತಿನೇ ಇರಲಿಲ್ಲ, ಹಾಗಾಗಿ ಬೇಡ ಅಂತ ಹೇಳಿ ನಾವೆಲ್ಲೂ ಹೋಗಲಿಲ್ಲ. ಆಮೇಲೆ ಪಾತ್ರೆ ಎಲ್ಲ ತೊಳೆದು ನೆಲ ಎಲ್ಲ ನಾನೇ ಇವತ್ತು ಒರೆಸ್ಕೊಂಡೆ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ, ಏನಾದರೂ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಪೊಂಗಲ್ ಮಾಡಿದೆ. ನಂಗೆ ನಿಜ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಮಾಡಿರೋ ಅನ್ನ ಸಾರು ಊಟ ಮಾಡಿದ್ರೆ ಸಾಕಾಗಿತ್ತು. ಹಾಗಾಗಿ ನಮ್ಮ ಮನೆಯವರು ಹೇಳಿದರು, ಒಂದೊಳ್ಳೆ ಅಡುಗೆ ಮಾಡು, ಅನ್ನ ಸಾರು ಚೆನ್ನಾಗಿ ಮಾಡು, ಊಟ ಮಾಡೋಣ ಅಂತ ಹೇಳಿದರು. ಹಾಗಾಗಿ ಅನ್ನ ಸಾರು ಮಾಡಿದೆ. ಹಾಗೆಯೇ ಸ್ವಲ್ಪ ಸೌತೆಕಾಯಿ ಇತ್ತು, ಅದನ್ನು ಕೂಡ ಕೋಸಂಬರಿನ ಮಾಡಿದೆ. ನಾವು ಮಧ್ಯಾಹ್ನ ಊಟ ಮಾಡಬೇಕಿದ್ರೆ 2:15 ಆಗಿತ್ತು, ಯಾಕಂದರೆ ನನ್ನ ಕೆಲಸ ಮುಗಿಯೋದೇ ತುಂಬ ಲೇಟ್ ಆಗಿಬಿಡ್ತು. ಆಮೇಲೆ ನಾನು ನಮ್ಮ ಮನೆಯವರು ಊಟ ಮಾಡಿದ್ವಿ. ನಿಜವಾಗ್ಲೂ ಒಂಥರ ಸ್ವರ್ಗ ಅಂತಾರೆ ಗೊತ್ತಾ, ಹಾಗೆ ಅನ್ನಿಸ್ತು. ಹಾಗೆಯೇ ತುಂಬ ಜನರ ಕ್ವಶನ್ ಏನಿತ್ತು ಅಂದರೆ, ಯಾವ ಕಂಪ್ನಿಲಿ ಮಗಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಅದನ್ನು ಹೇಳಕ್ಕೆ ಬರೋದಿಲ್ಲ, ಹಾಗಾಗಿ ಹೇಳಬಾರ್ದು ಕೂಡ ನಾವು. ಇದು 1 ತಿಂಗಳು ಹಿಂದಿನ ವಿಡಿಯೋ ಇದು. ನಾನು ಅದ್ರ ಜೊತೆಗೆ ಇದನ್ನು ಹಾಕ್ತಾಯಿದ್ದೀನಿ. ನಾನು ಹಳೆ ವ್ಲಾಗಲ್ಲೂ ಹೇಳಿದ್ದೆ ಅಲ್ವಾ, ಹಳೇದು ಒಂದಷ್ಟು ವೀಡಿಯೋಗಳಿದ್ದಾವೆ, ಅದನ್ನು ಕೂಡ ನಾನು ಬೇರೆ ಯಾವ್ದಾದ್ರು ವ್ಲಾಗಲ್ಲಿ ಸೇರಿಸಿ ಹಾಕ್ತೀನಿ ಅಂತ ಹೇಳಿ. ಆನಂತರ ಅವಳಿಗೆ ಪೇಯ್ಡ್ ಇದು ಇಂಟರ್ನ್ಶಿಪ್ ಅಂತ ಕೇಳಿದ್ರು. ಹೌದು, ಪೇಯ್ಡ್ ಇಂಟರ್ನ್ಶಿಪ್ಪೇ ಅವಳಿಗೆ ಆಗಿರೋ ಅಂಥದ್ದು. ಒಂದು ಖುಷಿ ಏನಂದರೆ, ಯಾರಿಗೂ ಚಿನ್ನಿ ಹಾಗೆ ಏನು ಇಂಜಿನಿಯರಿಂಗಲ್ಲಿ ಓದಿದ್ದು ಅಂತ ಕೇಳಿದ್ರು. AIML ಅವಳು ಓದಿದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದಿರೋದು. ಮತ್ತು ಅವಳ ಕ್ಲಾಸಲ್ಲೂ ಯಾರಿಗೂ ಫಸ್ಟು ಇಂಟರ್ನ್ಶಿಪ್ ಆಗಿಲ್ಲ, ಚಿನ್ನಿಗೆ ಫಸ್ಟು ಇಂಟರ್ನ್ಶಿಪ್ ಆಗಿರೋವಂಥದ್ದು. ಅಷ್ಟು ಟೊಮೆಟೊ ಗಿಡ ಇದ್ದಿದ್ದು, ಅವನ್ನೆಲ್ಲ ನಾನು ಹಾಗೆ ಇಟ್ಟಿದ್ದೆ, ಮಳೆ ಬಂದಿರಲಿಲ್ಲ ಅಂತ. ನಿನ್ನೆ ಸಂಜೆ ಅವನ್ನೆಲ್ಲವನ್ನು ನಟ್ಟಿದ್ದೀನಿ, ಚೆನ್ನಾಗಿ ತಲೆ ಎತ್ತಿದೆ. ನಮ್ಮ ಮನೆಯವ್ರಿಗೂ ನಾನು ತೋರಿಸಿ ಹೋದೆ, ನನ್ನ ಸೌತೆ ಬಳ್ಳಿ ಅಂತ ಎಷ್ಟು ಚೆನ್ನಾಗಾಗಿದೆ. ನಮ್ಮ ಮನೆಯವ್ರು ಅದಕ್ಕೆ ಗೂಟ ಎಲ್ಲ ತಂದು ಇಟ್ಟಿದ್ದಾರೆ, ಕೊಡಬೇಕು. ಬೀನ್ಸ್ ಯಾಕೋ ಅಷ್ಟು ಚೆನ್ನಾಗಿ ಹುಟ್ಟಿಲ್ಲ, ಹಾಕಬೇಕು. ನಿನ್ನೆ ಹಾಕೋಣ ಅಂದ್ಕೊಂಡೆ, ಮಳೆ ಜಾಸ್ತಿ ಆಗಿಬಿಡ್ತಾ, ಹಾಗಾಗಿ ಬೀನ್ಸ್ ಹಾಕಲಿಲ್ಲ. ಟೊಮೆಟೊ ಗಿಡ ಚೆನ್ನಾಗಿ ತಲೆ ಎತ್ತಿದ್ದಾವೆ. ನಮ್ಮ ಮನೆಯವ್ರನ್ನೂ ಕರ್ಕೊಬಂದು ತೋರಿಸ್ತೀನಿ ನಿಮಗೂ ಟೊಮೆಟೊ ಗಿಡ. ಇದು ಬೀನ್ಸ್, ಸೌತೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಅರಿಶಿನ, ಕಳೆ ತೆಗಿಬೇಕು, ಕಳೆ ತೆಗೆದಿಲ್ಲ. ಬೆಂಡೆ ಗಿಡ ಇಲ್ಲ ಹಾಕಿದ್ದೀನಿ, 1-2-3 ಹುಟ್ಟಿದ್ದಾವೆ. ಇಲ್ಲಿ ಹಾಕಿದವು ಯಾಕೋ ಗೊತ್ತಿಲ್ಲ, ಹುಟ್ಟಿಲ್ಲ. ಅಲ್ಲಿ ಹಾಕಿದವು ಹುಟ್ಟಿದ್ದಾವೆ ನೋಡಿ. ಅಂತಿಗೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಅದು ಮಳೆ ಬಿದ್ದಾಗ ಚೆಂದ. ಹಾಗೆಯೇ ಅವಳು ಹೇಗೆ ಅಂದರೆ ಇಂಟರ್ನ್ಶಿಪ್ಗೆ ಇದಾಯಿತು ಅಂತ ಕೇಳಿದ್ರು. ಅವಳು ಅದೇನೋ ಎಕ್ಸಾಮ್ಗಳೆಲ್ಲ ಬರಿತಾ ಇದ್ಲು. ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ನಾನು ಅವಳ ಹತ್ರನೇ ವೀಡಿಯೋ ಮಾಡ್ಸೋಣ ಅಂತಲೂ ಅಂದ್ಕೊಂಡೆ. ಅವಳು ಬಂದಮೇಲೆ ನಮಗೂ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು. ಆನಂತರ ಅವಳಿಗೂ ಹುಷಾರಿಲ್ದಂಗೆ ಆಯಿತು, ಹಾಗೆ ಹೋಗೋ ದಿನ ಕೂಡ ಬಂದು ಹೋಯಿತು. ಹಾಗಾಗಿ ನನಗೂ ಯಾವುದೇ ರೀತಿಯಾಗಿರೋ ವೀಡಿಯೋಗಳು ಮಾಡ್ಸೋಕ್ಕಾಗಿಲ್ಲ. ನೋಡೋಣ, ಯಾವಾಗಾದರೂ ಚಿನ್ನಿ ಬಂದಾಗ ಅಥವಾ ಅವಳೇನಾದರೂ ನಾನು ಹೇಳ್ತೀನಿ ಅಂದಾಗ ನಾನು ಕೂಡ ಮಾಡಿಸ್ತೀನಿ. ತುಂಬ ಓದೋದಿರುತ್ತೆ. ಅವಳು ಹೇಳ್ತಾ ಇದ್ಲು, ನಾನು ಒಂದು 10-15 ದಿನ ಅದು ಕಂಪ್ನಿಗಾಗಿಯೇ ಓದ್ತಾ ಇದ್ದೆ ಅಂತ. ಅವಳಿಗೆ ಆಲ್ರೆಡಿ ಎಕ್ಸಾಮ್ ಮುಗ್ದಿತ್ತು, ಹಾಗಾಗಿ ಅವಳಿಗೆ ಇದೊಂದು ಸ್ವಲ್ಪ ಹೆಲ್ಪ್ ಆಯಿತು. ಆಮೇಲೆ ಅವಳು ಇದಕ್ಕಿಂತ ಮುಂಚೆನೂ 2 ಕಂಪ್ನಿಗೆ ಅವಳು ಎಕ್ಸಾಮ್ನ ಬರೆದಿದ್ಲು. ಅಂದರೆ ತುಂಬ ಜನ ಇರ್ತಾರೆ. ಚಿನ್ನಿ ಈಗ ಇಂಟರ್ನ್ಶಿಪ್ಪಿಗೆ ಬರೆಯೋದಕ್ಕೆ ಹತ್ತತ್ರ 400 ಜನ ಬರೆದಿದ್ರಂತೆ. ಗೊತ್ತಲ್ವ, ಎಲ್ಲ ಬ್ರ್ಯಾಂಚವರು ಬರೀತಾರೆ, ಎಲ್ಲರೂ ಬರೀಬೇಕು ಅಂತ ಇಲ್ಲ. ಆದರೆ 400 ಜನ ಬರೆದಿದ್ರಂತೆ. ಅದರಲ್ಲಿ 13 ಜನನ ಶಾರ್ಟ್ ಲಿಸ್ಟು ಮಾಡ್ತಾರೆ. ಅದೇ ತುಂಬ ಏನೋ ಇರುತ್ತೆ, ಪ್ರೊಸೆಸ್ ಇರುತ್ತೆ ಅವ್ರದ್ದು. ಅದು ನನಗದೇನು ಅಂತ ಗೊತ್ತಿಲ್ಲ. ಅದರಲ್ಲಿ 13 ಮೆಂಬರ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ರಂತೆ. ಅದರಲ್ಲಿ ಚಿನ್ನಿನೇ ಲಾಸ್ಟ್ ಅವಳಾಗಿದ್ಲು. ಆಮೇಲೆ ಹೋದ ಸಲನೂ ಅಷ್ಟೇ ಮೈಸೂರದೇ ಒಂದು ಕಂಪ್ನಿದು ಬರೆದಿದ್ಲು. ಆಮೇಲೆ ಒಂದು ಹೈದ್ರಾಬಾದ್ ಬರೆದಿದ್ಲು. ಅವಳಿಗೆ ಹೈದ್ರಾಬಾದಿದ್ದು ತುಂಬಾ ಇಷ್ಟ ಆಯಿತು, ಆದರೆ ಅದಾಗಲಿಲ್ಲ. ಮೈಸೂರದಕ್ಕೆ ಅವಳು ಇಂಟರ್ವ್ಯೂ ಕೂಡ ಮಾಡಿದ್ಲು. ಅದರಲ್ಲಿ ಹೈದ್ರಾಬಾದಲ್ಲಿ ಅವಳಿಗೆ ಶಾರ್ಟ್ ಲಿಸ್ಟ್ಗೂ ಆಗಿರಲಿಲ್ಲ. ಮೈಸೂರದಕ್ಕೆ ಶಾರ್ಟ್ ಲಿಸ್ಟ್ ಆಗಿ ಇಂಟರ್ವ್ಯೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ಲು.
ಆದರೆ ಅವ್ರು ಯಾರೂ ಇವರು ಕಾಲೇಜಿಂದ ತೊಗೊಂಡಿಲ್ಲ ಅಂತೆ. ಹಾಗಾಗಿ ಅದು ತುಂಬ ಆಸೆ ಇತ್ತು ಅವಳಿಗೆ. ಅದಾದ ನಂತರ ಇದನ್ನು ಮಾಡಿದ್ಲು. ಇದರಲ್ಲಿ ಅವಳು 13ನೇಳು ಆಗಿದ್ಲು ಶಾರ್ಟ್ ಲೀಸ್ಟಲ್ಲಿ. ಇವಳೇ ಲಾಸ್ಟ್ ಇದ್ಲಂತೆ. ಎಲ್ಲರೂ ಇಂಟರ್ವ್ಯೂಗೆ ಹೋಗಬೇಕಿದ್ರೆ ಇವಳು ಮಧ್ಯ ನಾನು ಬಿಡ್ತೀರಾ ಅಂತ ಕೇಳ್ತಾ ಇದ್ರಂತೆ. ಇವಳು ಆ ಎಕ್ಸಾಮ್ನ ಲಾಸ್ಟ್ ಬರೆದಿದ್ಲಂತೆ. ಅಂದರೆ ಇವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದು ಯಾವುದೋ ಒಂದು ಎಕ್ಸಾಮ್ ಲಾಸ್ಟ್ ಬರೆದಿದ್ದೆ ಮಮ್ಮಿ, ಹಾಗಾಗಿ ನನ್ನನ್ನು ಲಾಸ್ಟಿಗೆ ಹಾಕಿಬಿಟ್ಟಿದ್ರು ಅಂತ ಹೇಳಿದ್ಲು. ಇವಳಿಗೆ ಯಾವುದೇ ರೀತಿಯಾಗಿರೋ ಹೋಪೇ ಇರಲಿಲ್ಲ ಅಲ್ಲಿಗೆ ಆಗುತ್ತೆ ಅಂತ ಹೇಳಿ. ಅವಳು ಆ ಇಂಟರ್ವ್ಯೂಗೆ ಹೋಗೋದಕ್ಕಿಂತ ಮುಂಚೆನೂ ನನ್ನ ಹತ್ರ ಒಂದು ಸಲ ರಗಳೆ ಮಾಡಿದ್ಲು, ನಂಗೆ ಆಗೋದಿಲ್ಲ, ನನಗೆ ಹಾಗೆ ಹೀಗೆ ಅಂತ. ನಾನು ಕೂಡ ಬೈದಿದ್ದೆ ಅವಳಿಗೆ, ನೀನು ಆಗದಿದ್ದರೆ ಬೇಡ ಬಿಡು ಅತ್ಲಾಗೆ, ಎಕ್ಸಾಮ್ ಬರಿಬೇಡ, ಇಂಟರ್ವ್ಯೂ ಮಾಡಬೇಡ, ಬಂದುಬಿಡು ಅತ್ಲಾಗೆ ಮನೆಗೆ ಅಂತ ಬೈದಿದ್ದೆ ನಾನು. ಆಮೇಲೆ ಇಂಟರ್ವ್ಯೂ ತುಂಬ ಚೆನ್ನಾಗಿ ಮಾಡಿದ್ಲಂತೆ. ಅಂದರೆ ಅವ್ರಿಗೆ ಗೊತ್ತಿರುತ್ತಲ್ವ ಏನು ಓದಿರ್ತಾರೆ ಅದ್ರ ಬಗ್ಗೆನೇ ಅವರೆಲ್ಲ ಕೇಳ್ತಿರ್ತಾರಂತೆ. ಆದರೆ ಇವಳು ಇಂಟರ್ವ್ಯೂ ಮಾಡಿದಾಗ ಏನಾಗಿತ್ತು ಅಂದರೆ, ಇವಳು ಎಲ್ಲರಿಗೂ ಒಂದು 20 ನಿಮಿಷದ್ದು ಇಂಟರ್ವ್ಯೂ ಆದರೆ ಇವಳಿಗೆ ಮಾತ್ರ ಒಂದು 45 ಮಿನಿಟ್ಸ್ದು ಇಂಟರ್ವ್ಯೂ ಆದ ಹಾಗಾಯ್ತಂತೆ. ಇವಳು ತುಂಬ ಚೆನ್ನಾಗಿ ಮಾತಾಡೋದ್ಲಂತೆ. ಆಮೇಲೆ ತುಂಬ ಕಾನ್ಫಿಡೆನ್ಸಲ್ಲಿ ಇರಬೇಕಂತೆ. ಆಮೇಲೆ ಒಂಥರ ಈ ಕಾನ್ವರ್ಸೇಷನ್ ಥರ ಆಯ್ತಂತೆ ಇಂಟರ್ವ್ಯೂ. ಅಂದರೆ ಇವಳು ಅವ್ರ ಕಂಪ್ನಿ ಬಗ್ಗೆ ಕೇಳಿದ್ಲಂತೆ, ಎಲ್ಲಿರೋದು ಏನು ಎತ್ತ ಅಂತ ಎಲ್ಲ ಕೇಳಿದ್ರಂತೆ. ಪಾಪ ಅವ್ರು ಬಂದವರು ಅಷ್ಟೇ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ರಂತೆ. ಆಮೇಲೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರಂತೆ. ಆಮೇಲೆ ಹೊರಗೆ ಬಂದ ತಕ್ಷಣ ಎಲ್ಲರೂ ಇವಳಿಗೆ ಏನು ಕೇಳಿದ್ರು, ಅಷ್ಟೊತ್ತು ಇಂಟರ್ವ್ಯೂ ಆಯ್ತಲ್ಲ ಅಂತ ಹೇಳಿದ್ರಂತೆ. ಆದರೆ ಇವಳಿಗೆ ಗೊತ್ತಾಗಿಲ್ಲ ಎಷ್ಟೊತ್ತು ಮಾಡಿದ್ರು ಏನು ಎತ್ತ ಅಂತ. ಆಮೇಲೆ ಇವಳಿಗೆ ಅನಿಸಿತ್ತಂತೆ. ಆಮೇಲೆ ಅವಳದ್ದು ಹೆಸರನ್ನ ಒಂದು ಸ್ವಲ್ಪ ತಪ್ಪರ್ದಿದ್ಲಂತ. ಅಂದರೆ ತಪ್ಪಂದರೆ ಚಿನ್ಮಯಿ ಸತೀಶ್ ಅಂತ, ಅಂದರೆ ಒಂದು ಸ್ವಲ್ಪ ಜಾಗ ಬಿಟ್ಟು ಸತೀಶ್ ಅಂತ ಬರಿಬೇಕು. ಇವಳು ಚಿನ್ಮಯಿ ಸತೀಶ್ ಅಂತ ಗಡಿಬಿಡಿಲಿ ಒಟ್ಟಿಗೆ ಬರೆದುಬಿಟ್ಟಿದ್ಲಂತೆ. ಅವರು ಕೇಳಿದ್ರಂತೆ, ನಿನ್ನ ಹೆಸರು ಏನೋ ಯುನೀಕ್ ಆಗಿದೆಯಲ್ಲ ಅಂತೇಳಿ ನಾನೊಂದು 2-3 ಸಲ ನೋಡಿದೆ ಅಮ್ಮ ಅಂತ ಅಂದ್ರಂತೆ. ಆಮೇಲೆ ಇಲ್ಲ ಸರ್, ನಾನು ಗಡಿಬಿಡಿಲಿ ಆ ಥರ ಬರೆದುಬಿಟ್ಟೆ ಅಂತ ಹೇಳಿದ್ರಂತೆ. ಇರಲಿ ಬಿಡಮ್ಮ ಅಂತಲೂ ಅವರೇ ಹೇಳಿದ್ರಂತೆ. ಆದರೆ ಇವಳಿಗೆ ಅನಿಸಿತ್ತಂತೆ, ನಾನು ಸೆಲೆಕ್ಟ್ ಆಗಬಹುದೇನೋ ಅಂತ ಹೇಳಿ. ಗೊತ್ತಿಲ್ಲ ಅಲ್ಲ, ಅಷ್ಟು ಜನರಲ್ಲಿ 13 ಜನ ಅಂದರೆ ಏನು ಕಮ್ಮಿನಾ, ಅಷ್ಟು ಜನರಲ್ಲಿ ಹೆಂಗೆ ಸೆಲೆಕ್ಟ್ ಅನ್ನೋದು ಒಂದಿತ್ತು. ಏನೋ ಗೊತ್ತಿಲ್ಲ, ಒಂದು ಸಲ 6th ಸೆನ್ಸ್ ಅನ್ನೋದು ಹೊಡೆಯುತ್ತೆ ಅಲ್ವಾ, ಹಾಗೆ. ಆಮೇಲೆ ಇವಳದ್ದೇ ಫಸ್ಟ್ ಪ್ರಿಫರೆನ್ಸು ಕೊಟ್ಟಿದ್ರಂತೆ. ಅಂದರೆ ಈಗ ಆರಿಸಿದ್ರಲ್ಲಿ ಇವ್ರ ಕಾಲೇಜಿಂದ 4 ಜನನ ಆರಿಸಿದ್ರು, ಅದರಲ್ಲಿ ಇವಳೇ ಫಸ್ಟ್ ಹೆಸರು ಇತ್ತು. ತುಂಬ ಖುಷಿ ಆಯಿತು ನಿಜವಾಗ್ಲೂ. ತುಂಬ ಜನ ನನಗೆ ಕಮೆಂಟಲ್ಲಿ ಹೇಳಿದ್ದೇನೆಂದರೆ, ನಾವು ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಂತ ಹಾಕಿದ್ರು. ಅದು ನಿಜವಾಗ್ಲೂ ಅದು ನನಗೇನು ಗೊತ್ತಾ, ಅವಳು ಕಾಲೇಜಿಗೆ ಹೋದಾಗಲಿ ಅಥವಾ ಆವಾಗ ನಂಗೆ ಅಷ್ಟು ಇದು ಅನ್ನಿಸ್ಲಿಲ್ಲ. ನಂಗೆ ಫಸ್ಟ್ ಸಲ ನಾನು ವಾಪಸ್ ಊರಿಂದ ಬರಬೇಕಿದ್ರೆ ಬಸ್ಸಲ್ಲಿ ಹೇಳಿದ್ಲಲ್ಲ, ಆವಾಗ ಮಾತ್ರ ನಿಜವಾಗ್ಲೂ ದುಃಖ ಬಂತು. ನಾನು ಯಾವಾಗಲೂ ದೇವ್ರ ಹತ್ರ ಒಂದೇ ಕೇಳ್ಕೊತಾ ಇದ್ದೆ, ದೇವರೇ ಯಾರ್ದು ಕೈ ಕಾಲು ಹಿಡಿಬಾರ್ದು, ಅವಳ ಇದ್ರ ಮೇಲೇ ಅವಳಿಗೆ ಕೆಲಸ ಆಗಬೇಕು ಅಂತ. ಕೆಲಸ ಅಂದರೆ ಇಂಟರ್ನ್ಶಿಪ್ಪು ಸಿಗಬೇಕು ಅಂತ. ಆದರೆ ನಾನು ತುಂಬ ಸಲ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಮಗಳಿಗೆ ಏನಾದರೂ ಇನ್ ಕೇಸ್ ಬೇಕಾದರೆ ನನಗೆ ಹೆಲ್ಪ್ ಮಾಡಿ ಅಂತ ಕೂಡ ನಾನು ಒಂದು ಸಲ ಕೇಳ್ಕೊಂಡಿದ್ದೆ. ತುಂಬ ಜನ ನನ್ನ ತಂಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ನನ್ನ ರಿಲೇಷನ್ ಅವ್ರು ಅಲ್ಲಿ ಮಾಡಿದ್ದಾರೆ, ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವು ಮಾಡಿದಷ್ಟೇ ಖುಷಿ ಆಯಿತು ನನಗೆ. ನಂಗೆ ನಿಜವಾಗ್ಲೂ ಗೊತ್ತು ನಮ್ಮವ್ರಿಗಿಂತ ಬೇರೆಯವರೇ ನಮಗೆ ಹೆಲ್ಪ್ ಮಾಡೋದು ಅಂತ ಹೇಳಿ. ನಂಗೆ ನಿಜವಾಗ್ಲೂ ಖುಷಿ ಆಯಿತು ನನಗೆ. ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು, ನಾನು ಯಾವಾಗಲೂ ಯೂಟ್ಯೂಬಿಂದ ಏನು ಗಳಿಸಿದ್ದೀನಿ ಅಂತ ಹೇಳ್ತೀನಲ್ವ, ಈ ಪ್ರೀತಿನೇ ನಾನು ಯೂಟ್ಯೂಬಿಂದ ಗಳಿಸಿರೋದು. ನೀವು ನೋಡಿ ನನ್ನ 5-6 ವಿಡಿಯೋ ಬೆಂಗಳೂರಿಂದ ಬಂದಿರೋದು, ಪ್ರತಿಯೊಬ್ಬರೂ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದಾರೆ. ಅದರಲ್ಲೂ ಯಾರೋ ಒಬ್ಬರು ಮಾತ್ರ ಹಾಕಿದರು. ನಂಗೆ ಅದನ್ನು ಹೇಳೋಕ್ಕೂ ಇಷ್ಟ ಇಲ್ಲ, ನಾನು ಹೇಳೋದು ಇಲ್ಲ. ಪರವಾಗಿಲ್ಲ. ಮತ್ತು ಯಾವುದೇ ವಿಷಯಗಳನ್ನಾದ್ರೂ ಅಷ್ಟೇ, ನನಗೆ ಏನಂದರೆ ಚಿನ್ನಿ ಕೆಲಸಕ್ಕೆ ಹೋಗಬೇಕು, ಕಂಪ್ನಿ ಒಳಗೆ ಹೋದ್ಮೇಲೆ ನಾನು ಎಲ್ಲರ ಹತ್ರ ಶೇರ್ ಮಾಡಬೇಕು ಅಂತಲೇ ಅಂದ್ಕೊಂಡು ನಾನು ವಿಡಿಯೋದಲ್ಲಿ ಹೇಳಿದ್ದು. ನಂಗೆ ನಿಜವಾಗ್ಲೂ ಮೈಸೂರಿಗೆ ಹೋಗೋ ತನಕನೂ ಅವಳಿಗೆ ಆರ್ಡ್ರ್ ಬರುತ್ತೆ ಗೊತ್ತಾ, ಆರ್ಡ್ರ್ ಕಾಪಿ, ಅದು ಬರೋ ತನಕನೂ ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ. ಸಿಗುತ್ತೋ ಇಲ್ವೋ ಅಂತ. ಇವಾಗ ಗೊತ್ತಲ್ವಾ, ಇವತ್ತು ರಾತ್ರಿ ಕೆಲಸ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಕೆಲಸದಿಂದ ತೆಗೆದೇ ಬಿಟ್ಟಿರ್ತಾರೆ. ಹಾಗಾಗಿ ನಂಗೆ ತುಂಬದೊಂದು ಟೆನ್ಷನ್ ಇತ್ತು. ನಾನು ಹಳೆ ವ್ಲಾಗ್ಗಳಲ್ಲೂ ಹೇಳಿದ್ದೆ, ಚಿನ್ನಿ ನಂಗೆ ಬೈತಾ ಇದ್ಲು, ನೀನು ಮಾಡ್ಕೊಳ್ಳೋದಲ್ಲದೆ ನನಗೂ ಟೆನ್ಷನ್ ಮಾಡ್ತೀಯಾ ಅಂತ ಹೇಳಿ. ನನಗೆ ನಿಜವಾಗ್ಲೂ ಅದು ಚಿನ್ನಿನ ಆ ಪ್ಲೇಸ್ಮೆಂಟ್ ಆದವರು ಗ್ರೂಪಿಗೆ ಹಾಕಿರ್ತಾರೆ ಸ್ಟೇಟಸ್ನ ಅವ್ರ ಸರ್ಗಳು, ಅದನ್ನು ನೋಡಿದ್ರೂ ನಂಗೆ ಒಂಥರ ಸಮಾಧಾನ ಇಲ್ಲ.
ಅದನ್ನು ನಿಮ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಚಿನ್ನಿ ಬೇಡ ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಹಾಕಲ್ಲ, ಯಾಕಂದರೆ ಇನ್ನೂ 3 ಜನ ಇದ್ದಾರಲ್ವ, ಹಾಗಾಗಿ ಏನೋ ನಿಜವಾಗ್ಲೂ ಒಂಥರ ಸಾರ್ಥಕ ಮನೋಭಾವ ಅಂತಾರಲ್ಲ, ಹಾಗಾಯಿತು. ನಮ್ಮ ಮನೆಯವ್ರು ಅದೇ ಅಂತಾಯಿದ್ರು. ನನಗೆ ನಿಜ ಹೇಳ್ತೀನಿ ಕಣೆ, ಬೆಂಗಳೂರಿಗೆ ಹೋಗಿ ಅವಳನ್ನು ಸೇರಿಸಿ ಬರೋ ತನಕನೂ ನಂಗೆ ಒಂಥರ ಖುಷಿ ಅನ್ನೋದೇ ಇರಲಿಲ್ಲ. ನಂದೊಂದು ಜವಾಬ್ದಾರಿ ಇದೆ, ಅದನ್ನು ಅಂದರೆ ಇದೆ ಅನ್ನೋ ಥರ ಇತ್ತು. ಪಿ ಜಿ ಹುಡುಕಬೇಕು, ಆಫೀಸಿಗೆ ಕಳಿಸ್ಬೇಕು ಅನ್ನೋ ಜವಾಬ್ದಾರಿಲಿ ನಾನು ಆ ಸಂತೋಷನ ಎಂಜಾಯ್ ಮಾಡಲೇ ಇಲ್ಲ. ಅದಾಗಿ ಒಂದು ವೀಕೆಲ್ಲ ಆದಮೇಲೆ ಹೇಳ್ತಾಯಿದ್ರು ನನ್ನ ಹತ್ರ, ನಂಗೆ ಈ ಖುಷಿ ಆಗ್ತಾಯಿದೆ ಕಣೆ ಅಂತ ಇದ್ದರು. ನಾನು ಅದೇ ಅಂದೆ, ನಿಮ್ಮ ಡ್ಯಾಡಿಗೆ ನೀವು ಭಾಳ ಖುಷಿಯಾಗಿಬಿಟ್ಟಿದೆ ಕಣೆ ಚಿನ್ನಿ ಅಂದೆ. ಆದರೆ ಚಿನ್ನಿಗೆ ತುಂಬ ಕೆಲಸ, ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ ಕೆಲಸ ಶುರುವಾಗುತ್ತೆ ಅಂತ ಇದ್ಲು. ಆದರೆ ನಾನೇನೋ ಈ ವಿಡಿಯೋ ಮಾಡಿದಾಗ ಬೆಳಗ್ಗೆ 8 ಗಂಟೆಯಿಂದ ಆಫೀಸ್ ಶುರುವಾಗಿದೆ, ಆದರೆ ಈಗ 6:30 7 ಗಂಟೆಗೆ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲ 8 to 8 ಅಂತೆ. ಅದು ಹೆಂಗೆ ಮಾಡ್ಕೊತಾಳೋ ಗೊತ್ತಿಲ್ಲ. ನಂಗೆ ನಿಜವಾಗ್ಲೂ ಭಯ ಆಗ್ತಾಯಿದೆ, ಯಾಕಂದರೆ ಇನ್ನೂ ಒಂದು ಸೆಮ್ ಬಾಕಿ ಇದೆ, 2 ಸೆಮ್ ಬಾಕಿ ಇದೆ, ಅದನ್ನು ಮುಗಿಸ್ಕೊಬೇಕು. ಅದೇ ಅಂತ ಇದೆ, ನೀನೇ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೋ, ಓದೋದಕ್ಕೂ ಟೈಮ್ ಕೊಡು ಅಂತ ಹೇಳ್ತಾ ಇದ್ದೆ. ನಂಗೆ ಅದೇ ಒಂದು ಇದು, ನಂಗೆ ಯಾವಾಗಲೂ ಅಷ್ಟೇ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದೇ ನನ್ನ ತಲೆಯಲ್ಲಿ. ನಂಗೆ ನಿಜವಾಗ್ಲೂ ಇದು ಅವಳಿಷ್ಟು ಬೇಗ ಒಂದು ಕೆಲಸ ಮಾಡ್ತಾಳೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದೊಂಥರ ಮಿಕ್ಸ್ಡ್ ಫೀಲಿಂಗ್ ಥರ, ಖುಷಿ, ಬೇಜಾರು, ಸಂತೋಷ, ಹೆಮ್ಮೆ ಎಲ್ಲದೂ ಸೇರಿರೋಂಥ ಫೀಲಿಂಗ್ ಅದು. ಅದು ಹೆಂಗೆ ಹೇಳೋದು ಅಂತಲೇ ಅರ್ಥ ಆಗಲ್ಲ ನನಗೆ. ಹಾಗೆ ನಮ್ಮ ಮನೆಯವ್ರು ನೋಡಿ ಹೂ ತೊಗೊಂಡು ಬಂದಿದ್ದಾರೆ ಒಂದಷ್ಟು. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೀವು ಸುಮಾರು ಜನ ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಇನ್ನು ಯಾರಿಗಾದರೂ ಏನಾದರೂ ಬೇಕು ಅಂದರೆ ಕೇಳಿ, ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆಯೇ ನಾಳಿನ ವ್ಲಾಗಲ್ಲಿ